ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಾವುದೇ ಕಾಲದಲ್ಲಿ ದೇವರು ಕೊಟ್ಟಂಥ ಒಂದೊಳ್ಳೆ ಅವಕಾಶಕ್ಕಾಗಿ ನಾವು ದೇವರ ಬಳಿ ಬರಲಿಕ್ಕಾಗುವಂತೆ ಕೊಟ್ಟಂಥ ಆಶೀರ್ವಾದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಒಂದು ಸಂದೇಶ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಕಾಲದಲ್ಲಿ ನಾವು ವಾಕ್ಯ ಭಾಗ ಓದಲ್ಪಟ್ಟ ಪ್ರಕಾರ ವಿಮೋಚನೆ ಕಾಂಡ 14ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನದವರೆಗೂ ನಾವು ಓದುವಂಥ ಭಾಗವನ್ನು ನೋಡ್ತಾ ಇದ್ದೀವಿ. ಒಂದು ಅಧಿಕಾರವೆಂಬ ಒಂದು ಕೋಲನ್ನು ಮೋಶೆಗೆ ದೇವರು ಕೊಡ್ತಾ ಇದ್ದಾರೆ. ಐಗುಪ್ತದಲ್ಲಿ ಅದ್ಭುತಗಳು ಉಪದ್ರವಗಳು ನಡೆಯುವಂಥ ಆ ಕಾಲಗಳಲ್ಲಿ ಬಂದಾಗ ಇಲ್ಲಿ ವಾಕ್ಯ ಏನು ಬರೆಯಲ್ಪಡ್ತದೆ ಅಂದರೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡ್ರಿ ಅಂತ ಹೇಳ್ತಾರೆ. ಅಂದರೆ ನೀವು ಈ ಹೊತ್ತು ನೋಡುವಂಥ ಐಗುಪ್ತರನ್ನ ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಎಂಬುದಾಗಿ ಹೇಳ್ತದೆ. ಹಾಗಾದರೆ ಯುದ್ಧವು ಯಾರ್ದು? ಯೆಹೋವನದು. ಮೋಶೆಯನ್ನು 40 ವರ್ಷಗಳ ಕಾಲ ಐಗುಪ್ತದಲ್ಲಿ ಬೆಳೆಸ್ತಾರೆ. 40 ವರ್ಷಗಳ ಕಾಲ ಮೋಶೆಯನ್ನು ಟ್ರೈನ್ ಅಪ್ ಮಾಡ್ತಾರೆ. ಇನ್ನು 40 ವರ್ಷಗಳ ಕಾಲ ಮೋಶೆಯನ್ನು ಕಾನಾನ್ ದೇಶದ ಅರಣ್ಯ ಮಾರ್ಗದಲ್ಲಿ ನಡೆಸ್ತಾರೆ. ಒಟ್ಟು 120 ವರ್ಷಗಳ ಕಾಲ ಮೋಶೆ ನಡೆಯುವಂಥ ಭಾಗವನ್ನು ನೋಡ್ತಾ ಇದ್ವಿ. ಆದರೆ ಮೋಶೆಯ ಜೀವಿತಾವಧಿ ಕಾಲವೆಲ್ಲ ಅವನಿಗೆ ಬಲಪಡಿಸಿದ್ದು ದೇವರು. ಇಸ್ರಾಯೇಲರನ್ನು ನಡೆಸ್ಕೊಂಡು ಹೋಗುವಾಗ ಆ ಭಾಗದಲ್ಲಿ ಬರುವಾಗ ಮೋಶೆಯನ್ನು ಬಲಪಡಿಸುವಂಥ ಭಾಗವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನನ್ನ ಈ ವಾಕ್ಯ ಬಂದಾಗ ಇವೆಲ್ಲ ಈ ಐಗುಪ್ತದಿಂದ ಇಸ್ರಾಯೇಲರನ್ನು ನಡೆಸ್ಕೊಂಡು ಗೋಷನ್ ಸೀಮೆಯಿಂದ ಐಗುಪ್ತದಿಂದ ನಡೆಸ್ಕೊಂಡು ಕಾನಾನ್ ದೇಶಕ್ಕೆ ಹೊರಡ್ತಾರೆ. ಅಲ್ಲಿ ಬರುವಾಗ ಫರೋಹನು ಕಠಿಣವಾದ ಸ್ಥಿತಿಗಳಲ್ಲಿ ಇಸ್ರಾಯೇಲರನ್ನು ಬಿಟ್ಟುಕೊಡ್ತಾರೆ. ದೇವರನ್ನು ಆರಾಧಿಸಲಿಕ್ಕಾಗಿ ಇಸ್ರಾಯೇಲರು ಹೊರಟೋಗ್ತಾರೆ. ಇಲ್ಲಿ ಬೈಬಲಲ್ಲಿ 6 ಲಕ್ಷ ಜನರು ಮೇಲ್ಪಟ್ಟು ಜನರು ಅಲ್ಲಿಂದ ಹೊರಟು ಬರ್ತಾರೆ ಐಗುಪ್ತದಿಂದ. ಒಂದೊಳ್ಳೆ ಉತ್ತಮ ನಾಯಕತ್ವವನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ನಾಯಕ ಅಂತಂದರೆ ಅದರ ಅರ್ಥ ಏನು ಅಂತಂದರೆ, ಒಬ್ಬರನ್ನು ಬಲಪಡಿಸುವಾತನು, ನಡೆಸುವಾತನು, ಅವರನ್ನು ಕರ್ತನ ಕಡೆಗೆ ನಡೆಸುವಾತನೇ ನಾಯಕನೆಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಮೋಶೆ ಒಂದು ಒಳ್ಳೆ ನಾಯಕತ್ವದ ಒಂದು ಫೀಲ್ಡಲ್ಲಿದ್ದಾನೆ. ನಾಯಕನಾಗಿ ಹೊರಡ್ತಾ ಇದ್ದಾನೆ ಈಗ ಮೋಶೆ. ಈಗ ಹೊರಟುವಾಗ ಅಲ್ಲಿ ಐಗುಪ್ತದಿಂದ ಹೊರಟು ಈಗ ಕೆಂಪು ಸಮುದ್ರದ ಬಳಿ ಬರ್ತಾ ಇದೆ. ಕೆಂಪು ಸಮುದ್ರದ ಬಳಿ ಬಂದಾಗ ಕೆಂಪು ಸಮುದ್ರ ತುಂಬಿದೆ, ಅಡ್ಡವಾಗಿದೆ, ದಾಟ್ಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡಬೇಕಂತ ಒಂದು ಸ್ಥಿತಿ ಮೋಶೆಗೆ ಎದುರಾಗ್ತಾ ಇದೆ. ಅವಾಗ ಮೋಶೆ ವಾಕ್ಯ ಭಾಗದಲ್ಲಿ ಓದಲ್ಪಟ್ಟ ಪ್ರಕಾರ ಇಲ್ಲಿ ಮೋಶೆ ಆ ಕೆಂಪು ಸಮುದ್ರದ ಬಳಿ ಬರುವಾಗ, ಇಸ್ರಾಯೇಲನ್ನು ಕರ್ಕೊಂಡು ಬರುವಾಗ ಅಲ್ಲಿ ಮೋಶೆ 80 ವರ್ಷದವನಾಗಿರ್ತಾನೆ, ವಯಸ್ಸಿನವನಾಗಿರ್ತಾನೆ. 80 ವರ್ಷ ವಯಸ್ಸಿರ್ತದೆ ಮೋಶೆಗೆ. ಅದಕ್ಕೆ ಈ ಮೋಶೆ ಏನು ಮಾಡ್ತಾನೆ ಅಂತಂದರೆ, ಏನು ಮಾಡಬೇಕೀಗ ನಿಂತ್ಕೊಂಡಾಗ, ಈ ಸಮುದ್ರ ಅಡ್ಡ ಇದೆಯಲ್ಲ, ಏನು ಮಾಡಬೇಕು ಅನ್ನೋ ಪ್ರಶ್ನೆ ಮೋಶೆಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನಿನ್ನ ಕೈಲಿ ಏನು ಕೊಟ್ಟಿದ್ದೀನಿ? ಅಧಿಕಾರದ ಕೋಲ್ ಕೊಟ್ಟಿದ್ದೀನಿ. ಈ ಅಧಿಕಾರದ ಕೋಲನ್ನು ಚಾಚು ಅಂತ ಹೇಳ್ತಾರೆ. ಆಗ ಮೋಶೆ ಆ ಕೈಯಲ್ಲಿರುವಂಥ ಕೋಲನ್ನು ಚಾಚ್ತಾರೆ. ಅದಕ್ಕಿಂತ ಮೊದಲು ವಾಕ್ಯ ಭಾಗದಲ್ಲಿ ಓದಲ್ಪಟ್ಟ ಪ್ರಕಾರ ಮೋಶೆ ವಾಕ್ಯ ಭಾಗದಲ್ಲಿ ನೋಡುವ ಮೋಶೆ ದೇವ್ರ ಹತ್ರ ಮೊರೆ ಇಟ್ಟು ದೇವರಿಗೆ ಕೆಂಪು ಸಮುದ್ರ ಅಡ್ಡ ಇದೆಯಲ್ಲ ಅಂತಂದಾಗ ಆಲ್ರೆಡಿ ದೇವರು ಮೊದಲೇ ಮೋಶೆಗೆ ತನ್ನ ಅಧಿಕಾರವನ್ನು ದೇವರು ಕೊಟ್ಟಿರ್ತಾರೆ. ಅದಕ್ಕೆ ದೇವ್ರು ಹೇಳ್ತಿದ್ದಾರೆ, ನಿನ್ನ ಕೈಯಲ್ಲಿ ಏನಿದೆ? ನಿನ್ನ ಕೈಯಲ್ಲಿರೋದೇನು? ಒಂದು ಪ್ರಶ್ನೆಯನ್ನು ದೇವ್ರು ಕೇಳ್ತಿದ್ದಾರೆ. ಅದಕ್ಕೆ ಮೋಶೆಯನ್ನು ಆ 80 ವರ್ಷದವನಾದರೂ ಕೂಡ ಮುಪ್ಪಿನವನಾದ ಆಗಲೂ ಕೂಡ ಆತ್ಮಿಕವಾಗಿ ಆತ್ಮದಲ್ಲಿ ಎಲ್ಲ ರೀತಿಯಲ್ಲೂ ದೇವರು ಮೋಶೆಯನ್ನು ಬಲಪಡಿಸ್ತಾನೆ. ಅವಾಗ ಬಲಪಡಿಸಿ ಅವಾಗ ಹೇಳ್ತಿದ್ದಾರೆ, ನಿನ್ನ ಕೈಲಿರುವಂಥ ಒಂದು ಆ ಕೋಲನ್ನು ಚಾಚು ಅಂತ ಹೇಳ್ತಿದ್ದಾರೆ. ಚಾಚು ಅಂತ ಹೇಳುವಾಗ ಆ ಚಾಚುವಾಗ ಕೆಂಪು ಸಮುದ್ರ ಭಾಗವಾಗುತ್ತೆ, ಇಸ್ರಾಯೇಲರ ಒಣನೆಲದಲ್ಲಿ ನಡೆದು ಹೋದರು ಅಂತೇಳಿ ವಾಕ್ಯ ಭಾಗದಲ್ಲಿ ವಿಮೋಚನಾ ಕಾಂಡ ಪುಸ್ತಕದ ಚರಿತ್ರೆ ಭಾಗವನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಯೆಶಾಯ ಗ್ರಂಥ 55ನೇ ಅಧ್ಯಾಯ 8ನೇ ವಚನ ಮತ್ತು 9ನೇ ವಚನ ಏನು ಹೇಳ್ತದೆ ಅಂದರೆ, ದೇವ ಮಕ್ಕಳೇ, ನಿಮ್ಮ ಸ್ವಂತ ಜ್ಞಾನ, ಸ್ವಬುದ್ಧಿ, ಸ್ವಂತ ಆಲೋಚನೆಗಳನ್ನು ಅದನ್ನು ಕೆಳಗೆ ಹಾಕಬೇಕಂತ. ನಿಮ್ಮ ಮಾರ್ಗಗಳಿಗಿಂತಲೂ ದೇವರ ಮಾರ್ಗಗಳು 1000 ಪಟ್ಟು ಶ್ರೇಷ್ಠವಾದವು ಮತ್ತು ಉನ್ನತವಾದಂಥ. ಒಂದು ವೇಳೆ ನಾನೇನಾದರೂ ಯೋಚನೆ ಮಾಡಿದ್ರೆ ಅದಲ್ಲ, ದೇವರ ಚಿತ್ತ, ದೇವರ ಆಲೋಚನೆಗಳು ನಮ್ಮಲ್ಲಿ ನಡೆಯಬೇಕು. ಹಾಗಾದರೆ ನನ್ನ ವಾಕ್ಯಕ್ಕೆ ಬಂದಾಗ ಇಲ್ಲಿ ಐಗುಪ್ತದಲ್ಲಿ ಮೋಶೆ ಕೈಯಲ್ಲಿ ಕೋಲಿದೆ. ಅನೇಕ ಐಗುಪ್ತದ ಪುರೋಹಿತರು, ಮಂತ್ರವಾದಿಗಳು ಬರ್ತಾರೆ. ದೇವ್ರು ಹೇಳ್ತಿದ್ದಾರೆ, ಮೋಶೆಗೆ ಕೋಲನ್ನು ನೆಲದ ಮೇಲೆ ಬಿಸಾಡೋ ಅಂದಾಗ ಅದು ಹಾವಾಗತ್ತೆ.
ಐಗುಪ್ತದಲ್ಲೂ ಕೂಡ ಅದೇ ರೀತಿಯಲ್ಲಿ ನೆಲದ ಮೇಲೆ ಬಿಸಾಡುವಾಗ ಪುರೋಹಿತರು, ಶಾಸ್ತ್ರಿಗಳು, ಅಲ್ಲಿರುವಂಥ ಮಂತ್ರವಾದಿಗಳು ಕೋಲುಗಳನ್ನು ಬಿಸಾಡುವಾಗ ಅದು ಸರ್ಪಗಳಾಗುತ್ತೆ. ಮೋಶೆಯ ಕೋಲು ಸರ್ಪ ಆಗುತ್ತಲ್ಲ, ಆ ಸರ್ಪಗಳನ್ನೆಲ್ಲ ಐಗುಪ್ತದ ಪುರೋಹಿತರ, ಮಂತ್ರವಾದಿಗಳ ಹಾವುಗಳನ್ನೆಲ್ಲ ನುಂಗು ಬಿಡುತ್ತೆ ಈ ಮೋಶೆಯ ಹಾವು. ಅದಕ್ಕೋಸ್ಕರ ಮೋಶೆಗೆ ಹೇಳ್ತಾರೆ ಅದರ ಬಾಲವನ್ನು ಹಿಡಿ ಅಂದಾಗ ಅದು ನಂತರ ಕೋಲಾಗಿ ಬದಲಾಗುತ್ತೆ. ಅಂದರೆ ದೇವರು ಏನು ಹೇಳ್ತಿದ್ದಾನೆ ಅಂತಂದರೆ ನಮಗೊಂದು ಅಧಿಕಾರ ಕೊಟ್ಟಿದ್ದಾನಂತ ಅರ್ಥ. ಅಂದರೆ ಒಂದು ಅದ್ಭುತ ಅಲ್ಲಿ ನಡೀತಾ ಇದೆ ಐಗುಪ್ತದಲ್ಲಿ. ಹಾಗೆ ಇವತ್ತು ಕೂಡ ನಾವಿರುವಂಥ ಸೇವೆ, ನಾವು ಮಾಡುವಂಥ ಕಾರ್ಯಗಳಲ್ಲಿ ಒಂದು ಅಧಿಕಾರದ ಒಂದು ನಾಯಕತ್ವದಲ್ಲಿ ಹೋಗ್ಬೇಕಂದ್ರೆ ಇವತ್ತು ಆ ಒಂದು ದೇವರು ಕೊಟ್ಟಂಥ ಅಧಿಕಾರದ ಕೋಲನ್ನು ಉಪಯೋಗ ಮಾಡಬೇಕು. ಪ್ರತಿಯೊಬ್ಬರಿಗೂ ಒಂದು ಕೋಲಿದೆ ರೀ. ಪ್ರತಿಯೊಬ್ಬ ಸೇವಕನಿಗೂ, ಸಭಾಪಾಲಕನಿಗೂ, ಪ್ರತಿಯೊಬ್ಬರಿಗೂ ದೇವರೊಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನನ್ನ ಈ ವಾಕ್ಯ ಬಂದಾಗ ಇಲ್ಲಿ ಹೇಳ್ತದೆ ಅಧಿಕಾರವುಳ್ಳವರಾಗಿರಿ ಅಂತ ಹೇಳ್ತದೆ. ಅಂದರೆ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಅಧಿಕಾರವುಳ್ಳವನಾಗಿ ಜೀವಿಸಿದ, ಅಧಿಕಾರವುಳ್ಳವನಾಗಿ ಬೋಧನೆ ಮಾಡಿದ ಯೇಸು ಕ್ರಿಸ್ತನು. ಆತನು ದೆವ್ವಗಳನ್ನು ಅಧಿಕಾರದಿಂದ ಗದರಿಸುವಾಗಲೆಲ್ಲ ಅವು ಕಿರ್ಚಿಕೊಂಡು ಓಡಿ ಹೋಗ್ತಿದ್ವು, ವ್ಯಾಧಿಗಳು ನೀಗಲ್ಪಡ್ತಾ ಇದ್ವು, ಸಮುದ್ರವು, ಗಾಳಿ ಆತನ ಆಜ್ಞಾಪಿಸಲು ಸ್ತಬ್ಧವಾಗಿ ಹೋಗ್ತಾ ಇತ್ತು. ಜನರಿದನ್ನು ನೋಡಿ ಭಯಪಟ್ಟು ದೇವರು ಮನುಷ್ಯರಿಗಿಂತ ಅಧಿಕಾರವನ್ನು ಕೊಡಲ್ಪಟ್ಟಿದ್ದ ಅದಕ್ಕೆ ಕೊಂಡಾಡಿದರು. ಯಾರಿಗೆ? ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಂಥ ಅಧಿಕಾರವನ್ನು ನೋಡಿ ಜನರು ಅಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಮೋಶೆ ಕೊಡಲ್ಪಟ್ಟಂಥ ಕೋಲು ಎಂಬ ಒಂದು ಚಿಹ್ನೆ ಒಂದು ಅಧಿಕಾರ ಅಷ್ಟೆ. ಆದರೆ ಈ ಗುಣುಗುಟ್ಟುತ್ತಿದ್ದಂಥ ಇಸ್ರಾಯೇಲರ ಮುಂದೆ ಅದನ್ನು ಅಧಿಕಾರ ದಂಡವಾಗಿ ಇಲ್ಲಿ ಮೋಶೆ ತೋರಿಸ್ತಾ ಇದ್ದಾನೆ. ಎಲ್ಲ ಜನರು ಕಾಣತಕ್ಕ ರೀತಿಯಲ್ಲಿ ಮೋಶೆ ಈ ಕೋಲನ್ನು ದೇವರ ಅಧಿಕಾರವುಳ್ಳ ಕೋಲಾಗಿ ಭದ್ರವಾಗಿ ಹಿಡಿದಿದೆ ಎಂಬುದಾಗಿ ವಾಕ್ಯ ಭಾಗ ಬರೆಯಲ್ಪಡ್ತದೆ. ನಾವು ವಿಮೋಚನೆ ಕಾಂಡ 14ನೇ 10ನೇ ವಚನಕ್ಕೆ ಬಂದಾಗ ಇಲ್ಲಿ ಕೆಂಪು ಸಮುದ್ರ ಅಡ್ಡ ಬರ್ತಾ ಇದೆ, ಮೋಶೆ ನಿಂತುಕೊಂಡಿದ್ದಾನೆ, ಒಳ್ಳೆ ನಾಯಕತ್ವದಲ್ಲಿ ಹೋಗ್ತಾ ಇದ್ದಾನೆ. ಈಗ ಅವರನ್ನು ದಾಟಿಸ್ಬೇಕು, ಒಣನೆಲದಲ್ಲಿ ದಾಟುವಂಥ ಸ್ಥಿತಿಗೆ ಬಂದಿದ್ದಾರೆ. ಹಾಗಾದರೆ ಈಗ ಕೆಂಪು ಸಮುದ್ರ ಅಡ್ಡ ಬಂದಿದೆ, ಆ ಕಡೆ ಅರಣ್ಯ ಬಂದಿದೆ, ಈ ಕಡೆ ಅರಣ್ಯ. ಈಗ ಐಗುಪ್ತದ ಫರೋಹನ ಸೈನ್ಯ, ರಥಗಳು, ಕುದುರೆಗಳು ಇವ್ರನ್ನ ಹಿಂಬಾಲಿಸ್ತಾ ಇದ್ದಾವೆ, ಇವನ್ನ ಹಿಂದಟ್ಟುತ್ತಾ ಇದ್ದಾವೆ. ಏನು ಮಾಡಬೇಕೆಂಬುದಾಗಿ ಗೊತ್ತಾಗ್ತಲ್ಲ ಇಸ್ರಾಯೇಲರಿಗೆ. ಮೋಶೆಗೆ ಆ ಕೆಂಪು ಸಮುದ್ರ ಅಡ್ಡ ಬಂದು ನಿಂತ್ಬಿಟ್ಟಿದೆ. ಆದರೆ ಮೋಶೆ ಒಂದು ಕೆಲಸ ಮಾಡಬೇಕಾಗಿದೆ. ಈಗ ಮೋಶೆ ಏನು ಮಾಡ್ತಾನೆ? ದೇವ್ರ ಹತ್ರ ಮೊರೆ ಇಡ್ತಾನೆ. ದೇವರೇ, ಈ ಕೆಂಪು ಸಮುದ್ರ ಅಡ್ಡ ಬಂದಿದೆ ಎಂಬುದಾಗಿ ಮೊರೆ ಇಡ್ತಾನೆ. ಅದರ ವಿಮೋಚನೆ ಕಾಂಡ 14:10 ಇಸ್ರಾಯೇಲರು ತಮ್ಮ ಹಿಂದೆ ಹೊರಟು ಬಂದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಡುತ್ತಾ ಇದ್ದಾರೆ. ಮೋಶೆ ಮೇಲೆ ಗೊಣಗುಡುತ್ತಾ ಇದ್ದಾರೆ, ಭಯಪಡ್ತಾ ಇದ್ದಾರೆ. ಅಯ್ಯೋ, ಕೆಂಪು ಸಮುದ್ರ ಅಡ್ಡ ಬಂತಲ್ಲ ಅನ್ನೋ ಒಂದು ಭಯ ಪ್ರಾರಂಭವಾಗ್ತಾ ಇದೆ. ಅದಕ್ಕೆ ಯೆಹೋವನು ಮೋಶೆಯನ್ನು ನೋಡಿ ಹೀಗೆ ಹೇಳ್ತಿದ್ದಾನೆ, ನೀನು ನನಗೆ ಯಾಕೆ ಮೊರೆ ಇಡ್ತೀಯಾ? ನನ್ನನ್ನು ಮೊರೆ ಇಡೋದು ಏನೀಗ? ಆಲ್ರೆಡಿ ನಿನ್ನನ್ನು 40 ವರ್ಷಗಳ ಕಾಲ ನಡ್ಸ್ಕೊಂಡು ಬಂದಿದ್ದೀನಿ, ಈಗ 80 ವರ್ಷಗಳ ಕಾಲ ಬಂದಿದ್ದೀಯಾ. ಈ 80 ವರ್ಷಗಳ ಕಾಲ ನಡೆಸಿದ್ದೀನಲ್ವ, ಇನ್ನು ಮೊರೆ ಇಟ್ಟು ಯಾವಾಗ ಮಾಡ್ತೀಯ ಅನ್ನೋದಲ್ಲ. ನೀನೇನು ಮಾಡಬೇಕಂತಂದರೆ, ನಿನ್ನ ಕೈಯಲ್ಲಿ ಕೊಟ್ಟಿದ್ದಲ್ಲ ಅಧಿಕಾರ, ಅದನ್ನು ಉಪಯೋಗಿಸ ಅಂತ ಹೇಳ್ತಿದ್ದಾನೆ, ಅಧಿಕಾರದ ಕೋಲು. ಆವಾಗ ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚದನ್ನು ವಿಭಾಗಿಸು ಅಂತ ದೇವ್ರು ಹೇಳ್ತಿದ್ದಾನೆ. ನಮಗೆ ಅಧಿಕಾರ ದೇವ್ರು ಕೊಟ್ಟಿದ್ದಾರೆ, ಅದನ್ನು ಉಪಯೋಗ ಮಾಡ್ಕೋಬೇಕು. ಅನೇಕ ಸಲ ದೇವ್ರ ಹತ್ರ ಏನು ಕೇಳ್ತೀವಿ, ಇನ್ನೂ ಕೊಟ್ಟಿಲ್ಲ, ಯಾವಾಗ ಕೊಡ್ತೀಯನ್ನೋ. ಆಲ್ರೆಡಿ ದೇವರು ಬಲವನ್ನು, ಅಧಿಕಾರವನ್ನು, ಅಥಾರಿಟಿ ದೇವರು ನಮಗೆ ಭೂಮಿಯಲ್ಲಿ ನಮ್ಮನ್ನು ಸೇವೆ ಕರೆದಾಗಲೇ ದೇವರು ನಮ್ಮನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾನೆ. ಅದರ ಉಪಯೋಗ ಮಾಡ್ಕೊಳ್ಬೇಕಷ್ಟೇ. ಇಲ್ಲಿ ವಾಕ್ಯ, ಆಗ ಇಸ್ರಾಯೇಲರು ಸಮುದ್ರದ ಒಣನೆಲದಲ್ಲಿ ಮಧ್ಯದಲ್ಲಿ ಒಣನೆಲದ ಮೇಲೆ ನಡೆದು ಹೋಗುವರಂತೇಳಿ ವಿಮೋಚನೆ ಕಾಂಡ 14ನೇ 15ನೇ ವಚನ ಮತ್ತು 16ನೇ ವಚನದಲ್ಲಿ ನಾವು ಈ ಭಾಗದಲ್ಲಿ ನೋಡುವಾಗ ದೇವರಲ್ಲಿ ನಡೆಸ್ತಾ ಇದ್ದಾರೆ. ಅಂದರೆ ಸಮಸ್ಯೆಗಳು ಬರುವಾಗ ಕೆಲವರು ಗುಣುಗುಡ್ತಾರೆ, ಸೋತು ಹೋಗ್ತಾರೆ, ಅದನ್ನು ಗೆಲ್ಲುವಂಥ ಮಾರ್ಗ ತಿಳಿಯದೆ ಭಯವುಳ್ಳವರಾಗಿ ಹೆದರುತ್ತಾರೆ. ಕೆಲವರು ತಮ್ಮ ಅದನ್ನು ಗೆಲ್ಲಲಿಕ್ಕಾಗದೆ ಕೆಲವೊಂದು ಸಲ ಬಹಳ ಜನ ನಮ್ಮ ಕಣ್ಣು ಮುಂದೆ ಎಷ್ಟೋ ಜನರು ಆತ್ಮಹತ್ಯೆ ಮಾಡಿಕೊಂಡಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ರಾಜಾದಿರಾಜನಾದ ಕರ್ತಾದಿಕರ್ತನಾದ ಯೇಸು ಕ್ರಿಸ್ತನ ಮಕ್ಕಳಾದ ನಾನು ನೀವು ಆತನ ಸೇವೆಯನ್ನು ಮಾಡುವಂಥ ಭಕ್ತಳಾಗಲಿ ಯಾರೇ ಆಗಲಿ ಎಂದಿಗೂ ಸೋತು ಹೋಗಬಾರ್ದು. ಇಲ್ಲಿ ಈ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕೈಯಲ್ಲಿರುವ ಅಧಿಕಾರವೆಂಬ ಆ ಕೋಲಿನ ಸಮಸ್ಯೆಗೆ ಎದುರಾಗಿ ಅದನ್ನು ಚಾಚು ಅಂತೇಳಿ ದೇವರು ಮೋಶೆಗೆ ಹೇಳ್ತಿದ್ದಾರೆ, ದೇವರು ಹೇಳ್ತಿದ್ದಾರೆ. ಹಾಗಾದರೆ ಸಮಸ್ತ ಸಮಸ್ಯೆಗಳನ್ನು ಸ್ತಬ್ಧಗೊಳಿಸುವ ಅಧಿಕಾರ ನಿನ್ನ ಬಳಿ ಇದೆಯಾ ತಾನೆ? ದೇವರ ಅಧಿಕಾರ ಕೊಟ್ಟಿದ್ದಾನೆ.
ಆದರೆ ದೇವರು ಅಧಿಕಾರವನ್ನು ಮಹಿಮೆಯನ್ನು ನಿಮಗೆ ನೀಡಿದ್ದಾನೆ. ದೇವರ ಬಲದೊಂದಿಗೆ ಎದುರಿಸಿ ನಿಲ್ಲೋದಾದರೆ ಸೈತಾನ್ ನಿಮ್ಮನ್ನು ಬಿಟ್ಟು ಹೊಡೆದನು. ಯಾಕೋಬ 4:7 ಹೇಳ್ತದೆ, ನೀವು ಸೈತಾನನ್ನು ಎದುರಿಸಿರಿ ಅಂತ ಹೇಳ್ತದೆ. ಹೆದರಿಸಿರಲ್ಲ, ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಹೋಗ್ತದಾನೆ. ನೀವು ದೇವರ ಸಮೀಪಕ್ಕೆ ಬಂದಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರ್ತೇನೆ ಎಂಬುದಾಗಿ ಹೇಳ್ತದೆ. ಇದು ನಮಗೆ ಕೊಡಲ್ಪಟ್ಟಂಥ ಅಧಿಕಾರ. ನನಗೆ ಕೊಡಲ್ಪಟ್ಟಂಥ ಅಧಿಕಾರವನ್ನು ನಾವು ಚೆನ್ನಾಗಿ ಉಪಯೋಗ ಮಾಡೋದಾದರೆ ಈ ಲೋಕದಲ್ಲಿ ಯಾರೂ ನಮ್ಮನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್ಲು ದಾವೀದನು ಯಾವ ಆಯುಧಗಳನ್ನು ಹೊರತಾ ಇಲ್ಲ, ಶಿರಸ್ತ್ರಾಣಗಳನ್ನು ಯಾವುದನ್ನು ತೆಗೆದುಕೊಳ್ತಾ ಇಲ್ಲ. ಆದರೆ ಅವನ ಬಲ, ಅವನ ನಂಬಿಕೆ ಯಾರ ಮೇಲೆ ಅಂತಂದರೆ ಸೇನಾಧೀಶ್ವರನಾದ ಯೆಹೋವನ ಮೇಲೆ. ನನ್ನ ಈ ಭಾಗಕ್ಕೆ ಬಂದಾಗ ಮೋಶೆಗೆ ದೇವರು ಕೊಟ್ಟ ಅಧಿಕಾರವನ್ನು ಮೋಶೆ ಉಪಯೋಗ ಮಾಡಬೇಕಾಗಿದೆ. ಅನೇಕ ಸಲ ಮೋಶೆ ಥರ ಏನಾದರೂ ಪ್ರಶ್ನೆ ಮಾಡೋದಾದರೆ ನಾವು ಪ್ರಶ್ನೆ ಮಾಡದೆ ದೇವರು ಕೊಟ್ಟಂಥ ಅಧಿಕಾರವನ್ನು ಉಪಯೋಗ ಮಾಡಿ. ಅಲ್ಲಿ ವಾಕ್ಯದಲ್ಲಿ ನಾನು ಈ ವಾಕ್ಯ ಭಾಗ ಓದಲ್ಪಟ್ಟ ಪ್ರಕಾರ 80 ವರ್ಷದವನಾದ ಮೋಶೆ ಸಮುದ್ರದಲ್ಲಿ ಬಂದು ನಿಂತ್ಕೊಳ್ತಿದ್ದಾನೆ. ಜನರು ಗೊಣಗ್ತಾ ಇದ್ದಾರೆ, ಫರೋಹನ ಸೈನ್ಯ ಹಿಂದಡ್ತಾ ಇದೆ. ಏನು ಮಾಡಬೇಕಂತ ಗೊತ್ತಿಲ್ಲ. ಆದರೆ ಸಮುದ್ರ ಭಾಗವಾಯಿತು, ಒಣನೆಲದಲ್ಲಿ ನಡೆದು ಇಸ್ರಾಯೇಲರು ಹೋದರು. ಆದರೆ ಅದೇ ಫರೋಹನ ಸೈನ್ಯ ಸಮುದ್ರದಲ್ಲಿ ದಾಟಿ ಅವ್ರನ್ನ ಹಿಡಿಲಿಕ್ಕೆ ಬಂದಾಗ ಸಮುದ್ರದಲ್ಲಿ ಮುಳುಗಿ ಹೋದರು, ಅದು ನಾಶವಾದರು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಇವತ್ತು ಶತ್ರು ಸೈನ್ಯವಾಗಲಿ ಯಾವುದೇ ಆಗಲಿ ವಿರೋಧವಾಗಿ ಬಂದಂಥದ್ದು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಜೊತೆಗೆ ಯಾರಿದ್ದಾರೆ ಅಂದರೆ ಸರ್ವಶಕ್ತನಾದ ದೇವರು. ನಮ್ಮ ಜೊತೆಗೆ ಯಾರಿದ್ದಾರೆ ಅಂದರೆ ಮರಣವನ್ನು ಗೆದ್ದಂಥ ಯೇಸು ಕ್ರಿಸ್ತನು. ಆತನ ಮುಂದೆ ಎಲ್ಲವೂ ಸಾಧ್ಯ. ನಮ್ಮನ್ನು ಕಟ್ಟಲಿಕ್ಕೂ ಸಾಧ್ಯ, ನಡೆಸಲಿಕ್ಕೂ ಸಾಧ್ಯ, ನಮ್ಮನ್ನು ಬಲಪಡಿಸಲಿಕ್ಕೂ ಸಾಧ್ಯ. ಅದಕ್ಕೆ ಏಷ್ಯಾ 41:10 ವಾಕ್ಯ ಹೇಳ್ತದೆ, ದಿಗ್ಭ್ರಮೆಗೊಳ್ಳಬೇಡ, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೀನಿ, ನನ್ನ ಬಲಗೆ ನಿನಗೆ ಆಧಾರವಾಗಿ ಕೊಟ್ಟಿದ್ದೀನಿ ಅಂತೇಳಿ ದೇವರು ವಾಗ್ದಾನ ಮಾಡಿದ. ವಾಗ್ದಾನ ಕೊಟ್ಟದ್ದು ನಂಬಿಗಸ್ತನು. ಆತನ ಬಲದಲ್ಲಿ ನಾವು ನಡೆಯೋದಾದರೆ ಖಂಡಿತ ನಾವು ಭಾಗ್ಯವಂತರು. ಆಲ್ರೆಡಿ ನಮಗೆ ಅಧಿಕಾರ ಕೊಡು, ಬಲ ಕೊಡು ಇಲ್ಲ. ಆಲ್ರೆಡಿ ದೇವರ ಅಧಿಕಾರ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ, ಬಲವನ್ನು ಕೊಟ್ಟಿದ್ದಾನೆ. ಆದರೆ ನನ್ನಲ್ಲಿರುವಂಥ ಬಲವನ್ನು ಉಪಯೋಗಿಸ್ಬೇಕ್ರಿ. ಉಪಯೋಗಿಸಿದಾಗ ಮಾತ್ರ ಶತ್ರುವಿನ ಮುಂದೆ ಹೋರಾಡಲಿಕ್ಕೆ ಮಾತ್ರ ಸಾಧ್ಯ. ಹಾಗಾಗಿ ಈ ಮುಂಜಾನೆ ಈ ವಾಕ್ಯ ಭಾಗ ಸಂದೇಶವನ್ನು ಕೊಡಲಿಕ್ಕೆ ದೇವರು ಕೊಟ್ಟ ನಮ್ಮ ಕೃಪೆಗಾಗಿ ಸ್ತೋತ್ರ. ಈ ಸಂದೇಶದ ಮೂಲಕ ನಿಮ್ಮೆಲ್ಲರೂ ದೇವರ ಆಶೀರ್ವದಿಸಲಿ. ದೇವ್ರ ನಾಮ ಸ್ತೋತ್ರ. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು.